ಅಣ್ಣ ಬರ್ತಾನಂತೆ. ಪುಟ್ಟ, ಇನ್ ಮುಂದೆ ನೀನ್ ಇವ್ರ ಜೊತೆ ಹೋಗ್ಬೇಡ. ಯಾಕಮ್ಮ ನಿಮಗೆ ಬೇಕಾದಾಗ ಹೋಗು ಅಂತೀರಾ, ಬೇಡ್ತಾ ಇದ್ದಾಗ ನಮ್ಮನ್ನ ಬಿಡೋದೇ ಇಲ್ಲ. ಸಾರಿ ಅತ್ತೆ, ಬರೋದು ಸ್ವಲ್ಪ ಲೇಟ್ ಆಯ್ತು. ನಾನೀಗ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆದರೂ ನಿಮ್ಗೆ ಇದೆಲ್ಲ ಬೇಕಿತ್ತಾ? ಈಗ ನೋಡಿ, ಕೆಟ್ಟವ್ರಾದವ್ರು ನಾವು, ನೀವು ಅವನ್ನೆಲ್ಲ ಒಳ್ಳೆದಾಗ್ಲಿಕ್ಕೆ ಅಂತ ಹೊರಟಲ್ಲ. ಈಗ ನೋಡಿ ಏನಾಯ್ತು. ನಾನೇನೋ ಒಳ್ಳೇದಾಗ್ಲಿ ಅಂತ ಹೇಳಿದೆ. ಎಲ್ರೂ ಮನಸ್ಸು ಒಂದೇ ಥರ ಇರುತ್ತಾ ಹೇಳು? ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ಅದು ಗೊತ್ತಾಗೋದಕ್ಕೆ ನಿಮ್ಗೆ ಇಷ್ಟು ವರ್ಷ ಬೇಕಾಯ್ತಾ? ಯಾಕೆ ಅಜ್ಜಿ ಬುದ್ಧಿ ನಿಮಗೆ ಗೊತ್ತಿಲ್ವಾ? ನಿಮ್ಮ ಮದುವೆ ಆದ 3 ತಿಂಗಳಿಗೇನೆ ನಿನ್ನ ಮನೆಯಿಂದ ಹೊರಗಾಕಿದ್ರಲ್ಲ. ಅಣ್ಣ ಪ್ಲೀಸ್ ಅದನ್ನ ನೆನಪಿಸ್ಬೇಡ. ಅಮ್ಮ ಇನ್ನೂ ಮರ್ತಿಲ್ಲ. ನೀನ್ ಈಗ ಹೇಳಿದ್ರೆ ಅಮ್ಮ ಮನೆಗೆ ಹೋಗಿ ಹೇಳ್ತಾರೆ. ಆಗಿದ್ದಾಯ್ತು, ಮತ್ತೆ ಮತ್ತೆ ಯಾಕೆ ಹೇಳ್ಬೇಕು? ಅಮ್ಮ ಕಣ್ಣೀರ್ ಹಾಕೋದನ್ನ ನಾನು ನೋಡಕ್ ಆಗಲ್ಲ. ಬೇರೆ ವಿಷಯ ಮಾತಾಡು. ಬೇರೆ ವಿಷಯ ಏನಿದೆ? ಇವ್ನು ಹೇಳ್ತಿಲ್ಲ ನಿಜ ತಾನೆ? ನಿಮಗೆ ಗೊತ್ತಿದ್ರು ಯಾಕೆ ಇಂಥ ಕೆಲಸ ಮಾಡ್ಕೊಂಡ್ರೆ? ನಾನು ಅಲ್ಲೇನ್ ಮಾಡ್ತಾನೆ, ಅವ್ರಿಗೆ ಕೆಟ್ಟದ್ದೇ ಆಗುತ್ತೆ. ಕೆಟ್ಟವ್ರನ್ನ ಎಲ್ಲಾರು ನಂಬ್ತಾಳೆ, ಒಳ್ಳೆಯವ್ರನ್ನ ಒಬ್ರು ನಂಬಲ್ಲ. ಅವ್ರ ಬುದ್ಧಿ ಅವ್ರಿಗೆ, ನಮ್ಮ ಬುದ್ಧಿ ನಮಗೆ. ಇಷ್ಟು ವರ್ಷ ಆಯ್ತಲ್ಲ, ಎಲ್ಲರೂ ಮರ್ತಿರ್ಬೋದು ಅನ್ಕೊಂಡು ಹೋದೆ. ಏನ್ ಮಾಡೋದು? ಅವ್ರು ಒಂದಾಗ ಬಾಳೋದನ್ನ ಭಗವಂತ ಬರ್ತಿಲ್ಲ ಅನ್ಸುತ್ತೆ. ನನ್ಗೆ ಅಜ್ಜಿನ್ ಕಂಡ್ರೆ ಇಷ್ಟನೇ ಇಲ್ಲ. ಅಕ್ಕ ಅಣ್ಣನ್ಗೋಸ್ಕರ ಹೋಗ್ತೀನಿ, ಇಲ್ಲಾಂದ್ರೆ ಆ ಕಡೆ ತಲೆ ಹಾಕು ಮಲ್ಕಲ್ಲ. ಈಗೀಗ ಅಜ್ಜಿ ಕಂಡ್ರೆ ಬೈತ್ಯಾ? ಮೊದಲು ನಾನು ಹೇಳೋದನ್ನ, ಅಮ್ಮ ಹೇಳೋದನ್ನ ಎಲ್ಲ ತಗೊಂಡೋಗಿ ಅಜ್ಜಿಗೆ ಹೇಳ್ತಿದ್ದೆ. ಹೇಳ್ಬೇಡ ಅಂದ್ರು ರೂಮ್ಗೆ ಹೋಗಿ ವಿಷಯ ಹೇಳ್ತಿದ್ದೆ. ಈಗ ಅಜ್ಜಿ ಬೇಡ, ನಾವು ಬೇಕಾ? ಅರ್ಧ ವಿಷಯ ನಿನ್ನಿಂದಾನೇ ಗೊತ್ತಾಗಿರೋದು. ನೀನ್ ಮಾತಾಡ್ಬೇಡ, ಸುಮ್ಮನಿರು. ಹೋಗ್ಲಿ ಬಿಡೋ, ಮಗು ಅದು, ಅವ್ರಿಗೇನು ಗೊತ್ತಾಗುತ್ತೆ? ಅದಿರಲಿ, ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಬೇಡಿ. ಇದೆಲ್ಲ ಇದ್ದಿದ್ದೇನೆ. ಅವ್ರಿಗೂ ಒಂದು ಟೈಮ್ ಬರುತ್ತೆ, ಆವಾಗ ನಮ್ಮನ್ನೆಲ್ಲ ಮತ್ತೆ ವಾಪಸ್ ಬನ್ನಿ ಅಂತ ಕರೀತಾರೆ. ಕಾಯ್ತಾರು ಕರೀತಾರ ಅಂತ. ಅಮ್ಮ ನಡಿ, ಕತೆಗಳೆಲ್ಲ ಸಿನಿಮಾದಲ್ಲಿ ಇರುತ್ತೆ. ಇಲ್ಲಿ ಜಪ್ಪಯ್ಯ ಅಂದ್ರೂ ಬದಲಾಗಲ್ಲ. ಈಗಲೇ ಇಷ್ಟು ಕೋಪ, ಇನ್ನು ಮುಂದಕ್ಕೇಗೋ. ಸರಿ ಅತ್ತೆ, ನಾವೇನು ತಿಳ್ಕೊಂಡಿಲ್ಲ. ನಿಮ್ಗೆ ಏನಾದರೂ ಮೀಟ್ ಮಾಡಬೇಕು ಅನ್ಸಿದ್ರೆ ಫೋನ್ ಮಾಡಿ, ಇಲ್ಲೇ ಬಂದು ಸಿಗ್ತೀವಿ. ಬಾರೆ ಹೋಗೋಣ. ಅಯ್ಯೋ, ಏನ್ ನೀವು ಯಾವಾಗ್ಲೂ ಗಲಾಟೆ ಮಾಡ್ತಿರ್ತೀರಾ? ನೆಮ್ಮದಿಯಾಗಿ ಮಲ್ಗೋಕ್ಕೂ ಬಿಡಲ್ಲ, ಓದಕ್ಕೂ ಬಿಡಲ್ಲ. ಅಣ್ಣ, ನಾವು ಆಟ ಆಡೋವಾಗ್ಲೇ ನೀನ್ ಮಲ್ಬೇಕಾ? ಯಾವಾಗ ನೋಡಿದ್ರು ಓದ್ತಾ ಇದ್ದೀನಿ, ಮಲ್ಗಿದ್ದೀನಿ ಅಂದ್ರೆ ನಾವ್ ಯಾವಾಗ ಆಟ ಆಡೋದು? ಅಯ್ಯೋ, ಇವನ್ನ ಬೆಳಿ ಸುಳ್ಳೆ ಇರೋದ್ ಕಣೆ. ನಾವ್ ಆಟ ಆಡೋದಂದ್ರೆ ಹೊಟ್ಟೆ ಉಳಿ ಕಣೆ. ಅದಕ್ಕೆ ಬಲಿತಿದ್ದೆ, ಮಲಿಕೊಂಡಿದ್ದೆ ಅಂತ ಬೆಳಿ ಸುಳ್ಳೆ ಇರೋದು. ಈ ಹೆಣ್ಣಿಂಗು ಇವ್ಳ ನಮ್ಮಂಗು ನನ್ನ ಮತ್ತೆ ನಮ್ಮ ಅಮ್ಮನ ಬೈಯೋದೇ ಕೆಲ್ಸ. ಸಾಕು ಮುಚ್ಚು ಬಾಯ್. ಅವಾಗಿಂದ ಸುಮ್ನೆ ಇದ್ದೀನಿ ಅಂತ ಇಬ್ರು ಮಾತಾಡ್ತಾನೆ ಇದ್ದೀರಾ. ಏನೋ ಚಿಕ್ಕವ್ರು ಅಂತ ಬಿಟ್ಟಿದ್ದೀನಿ, ಇಲ್ಲ ಅಂದಿದ್ರೆ ಏನ್ ಮಾಡ್ತಿದ್ದೆ? ಬಡ್ಡು ಮಾಡ್ತಿದ್ದ. ಅಯ್ಯೋ, ಇವನ್ನ ಒಲ್ದು ಬಲ್ದು ಮರ ಬರ್ಕು ನಾವೇನ್ ಪಾಪ್ಕಾರ್ನ್ ತಿಂತಿರ್ತೀವ? ಅಯ್ಯೋ, ಈ ಅಣ್ಣ ಒಬ್ಳು ನಿದ್ದೆ ಮಾಡಕ್ಕೂ ಬಿಡಲ್ಲ ಅಂತಾಳೆ, ಓಡಕ್ಕೂ ಬಿಡಲ್ಲ ಅಂತಾಳೆ. ಇವಳ ಅಮ್ಮ ನೋಡಿದ್ರೆ ನಮ್ಮನೆ ನೀರು ನಾವ್ ಯೂಸ್ ಮಾಡಿದ್ರು ಬೈತಾಳೆ. ಇವಳ ಅಮ್ಮನೇ ವಾಟರ್ ಬಿಲ್ ಕಟ್ಟಲ್ಲ. ನೋಡ್ರವಿ, ನಮ್ಮಮ್ಮ ನಿನ್ನೋಳೋದಕ್ಕೆ ಹೇಳಿದ್ದು, ಬೈದಿದ್ದಲ್ಲ. ಯಾವಾಗ್ಲೂ ನೀರ್ ಯೂಸ್ ಮಾಡ್ತೀರಾ ಅಂತ ಬೈದಿದ್ದಲ್ಲ, ನೀರಲ್ಲಿ ಆಟ ಆಡ್ಕೊಂಡು ವೇಸ್ಟ್ ಮಾಡ್ತೀರಾ ಅಂತ ಕರೆದು ಬುದ್ಧಿ ಹೇಳಿದ್ದು. ಅದನ್ನ ನೀನು ಬೈದಿದ್ದು ಅಂತ್ಯಾ? ನಮ್ಮನೆ ನೀರ್ ನಾವ್ ಹೇಗ್ ಬೇಕಾದ್ರೂ ಆಟ ಆಡ್ಕೊಂಡು ವೇಸ್ಟ್ ಮಾಡ್ತೀವಿ. ನಮ್ಮಪ್ಪ ನೀರ್ ಬಿಲ್ ಕಟ್ಟೋದು. ನಮ್ಮಪ್ಪನ ಹತ್ರ ಜಾಸ್ತಿ ದುಡ್ಡಿದೆ ಗೊತ್ತಾ? ಎಲ್ರು ನಿನ್ನಾಗೆ ವಾಟರ್ ಬಿಲ್ ಅಪ್ಪ ಕಟ್ತಾರೆ ಅಂತ ನೀರ್ ವೇಸ್ಟ್ ಮಾಡ್ತಿದ್ರೆ ಮುಂದೆ ಒಂದಿನ ನಮ್ಗೆ ಕುಡಿಯೋಕ್ಕೂ ನೀರ್ ಸಿಗಲ್ಲ. ಯಾಕೆ ಸಿಗಲ್ಲ? ಸುಮ್ನೆ ಓನ್ ಬಿಡ್ಬೇಡ ಅಣ್ಣ. ಎಷ್ಟೇನು ಕೆರೆಗಳು ನದಿಗಳು ಇರ್ಬೇಕಲ್ಲ, ನಮ್ಗೆ ನೀರು ಸಿಗಲ್ಲ. ನದಿಗಳು ಕೆರೆಗಳಲ್ಲಿ ನೀರ್ ಇದ್ರೆ ತಾನೇ ನಮಗ್ ನೀರ್ ಸಿಗೋದು. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋಕೆ, ದೊಡ್ಡ ದೊಡ್ಡ ರೋಡ್ ಮಾಡೋಕೆ ಅಂತ ಎಲ್ಲ ಮರಗಳನ್ನು ಕಡ್ದಾಕ್ತಿದ್ದಾರೆ. ಇದರಿಂದ ಮಳೆ ಪ್ರಮಾಣನೂ ಕಮ್ಮಿ ಆಗಿದೆ. ಮಳೆನೇ ಇಲ್ಲ ಅಂದ್ರೆ ನದಿಗಳು ಕೆರೆಗಳಿಗೆ ನೀರ್ ಎಲ್ಲಿಂದ ಬರುತ್ತೆ? ಅದಕ್ಕೆ ಇವಾಗ ಕುಡಿಯೋ ನೀರ್ಗೂ ದುಡ್ಡು ಕಟ್ಬೇಕು. ಸ್ಕೂಲ್ ಮೇಲೆ ಮಲ್ಡೋಳೆ, ಮಳುವಿಂದ ಮಳೆ, ಮಳೆಯಿಂದ ಬೆಲೆ ಅಂತ ಇಷ್ಟಿನ ಗೊತ್ತಿರಲಿಲ್ಲ. ನೀನ್ ಹೇಳಿದ ಮೇಲೆ ಗೊತ್ತಾಯ್ತು. ಹೌದು ರವಿ, ನಾವು ಊಟ ಇಲ್ಲದೆ ಬೇಕಂದ್ರೆ ಬದುಕ್ಬೋದು, ಆದ್ರೆ ಆಕ್ಸಿಜನ್ ಮತ್ತೆ ನೀರಿಲ್ಲ ಅಂದ್ರೆ ಬದುಕೋದಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ನೀರ್ನ ಮಿತವಾಗಿ ಬಳಸ್ಬೇಕು. ಅಣ್ಣ, ನಾನು ಇನ್ ಮುದ್ದೆ ನೀರಲ್ಲಿ ಆಟ ಆಡಲ್ಲ. ಚಿಕ್ಕ ಚಿಕ್ಕ ಗಿಡಗಳನ್ನ ನೆಟ್ಟಿ ನೀರ್ ಹಾಕಿ ಬೆಳೆಸ್ತೀನಿ. ನಿಮ್ಮಮ್ಮ ಸರಿಯಾಗಿ ಹೇಳಿದ್ರು, ನಾವೇ ತಪ್ಪಾಗಿ ಅರ್ಥ ಮಾಡ್ಕೊಂಡ್ವಿ. ಈ
ಈಗ್ಲಾದ್ರೂ ಅರ್ಥ ಆಯ್ತಲ್ಲ ನಮ್ಮಮ್ಮ ಯಾಕೆ ಹೇಳಿದ್ರು ಅಂತ. ಇನ್ಮೇಲಿಂದ ನಾವೆಲ್ಲ ಕಿತ್ತಾಡೋದ್ ಬೇಡ. ಓದೋ ಟೈಮಲ್ಲಿ ಓದೋಣ, ಆಟ ಆಡೋ ಟೈಮಲ್ಲಿ ಆಟ ಆಡೋಣ. ಇಷ್ಟೇ ಅಲ್ಲ ನಮಗೆ ನೀರಿನ ಬಗ್ಗೆ ಗೊತ್ತಿಲ್ಲದನ್ನೆಲ್ಲ ನಮ್ಮ ಫ್ರೆಂಡ್ಶಿಪ್ ತಿಳಿಸೋಣ. ನೀರನ್ನ ಉಳಿಸೋಣ, ಗಿಡ ಮರಗಳನ್ನ ಬೆಳೆಸೋಣ. ಅಣ್ಣ ನೀನಿದೆಲ್ಲ ಹೇಳಿಲ್ಲ ಅಂದ್ರೆ ನಾವಿಬ್ರು ನೀರನ್ನ ವೇಸ್ಟ್ ಮಾಡ್ತಾ ಇದ್ವಿ ಅಣ್ಣ. ಇದು ನಿಮಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ನಿಮಗೆ ಅರ್ಥ ಆಗಿರೋ ನೀರಿನ ಮಹತ್ವ ಎಲ್ರಿಗೂ ಅರ್ಥ ಆದ್ರೆ ನಮ್ ಮುಂದಿನ ಪೀಳಿಗೆಗೂ ನೀರು ಉಳಿಸ್ಬೋದು. ನೀವು ಎಲ್ರೂ ತಿಳ್ಕೊಬೇಕಾಗಿರೋದು ನೀರು ಅತಿ ಅಮೂಲ್ಯ, ನೀರ್ನ ಮಿತವಾಗಿ ಬಳಸ್ಬೇಕು. ಏನಂತೀರಾ? ಅಯ್ಯೋ ದೇವ್ರೆ, ಅವ್ನಿಗೆ ಇವಾಗ್ಲೇ ಈಗ ಆಗ್ಬೇಕಿತ್ತ. ನಾನು ಹೋಗಿ ಅವನ ಹತ್ರ ದುಡ್ಡು ಕೊಟ್ಟೆ. ಛೇ, ಯಾಕೆ ಸರದ ಒಬ್ಬೊಬ್ಳೆ ಮಾತಾಡ್ತಿದ್ಯಾ? ನಿಂಗೆ ಏನಾದ್ರೂ ಲೂಸಾ? ನಾನು ಯಾಕೆ ಲೂಸ್ ಆಗ್ಲಿ? ತಲೆಗೆ ಪೆಟ್ ಮಾಡ್ಕೊಂಡು ಎಲ್ಲ ಮರ್ತೋಗಿದ್ದಾನಲ್ಲ ರಾಮು, ಅವ್ನು ಲೂಸು. ಏನು ರಾಮು ಎಲ್ಲ ಮರ್ತೋಗಿದ್ದಾನ? ಸರಿ, ಅದಕ್ಕೆ ನೀನೇ ತಲೆ ಕಳ್ಸ್ಕೊಂಡಿದ್ಯಾ? ರಾಮು ಮರ್ತೋದ್ರೆ ನಿಂಗೇನಾದ್ರು ಲಾಸಾ? ಅಯ್ಯೋ ಹೌದು ಕಣೆ, ನಾನೇ ಲಾಸಲ್ಲಿರೋದು. ನನ್ನ ತಂಗಿ ಬರ್ತಡೇ ಗಿಫ್ಟ್ ಕೊಡೋಣ ಅಂತ ದುಡ್ಡು ಕುಡಿಕಿದ್ನ ನನ್ನ ಕೈಯಲ್ಲಿದ್ದೆ. ಅಪ್ಪ ಮನೆ ಖರ್ಚಿಗೆ ಇಸ್ಕೋತಾರೆ ಅಂತ ರಾಮ್ ಕೈಲಿ ಕೊಟ್ಟಿದ್ನ. ಆದರೆ ಇವಾಗ ನೋಡಿದ್ರೆ ಅವನೇ ತಲೆಗೆ ಪೆಟ್ಟು ಮಾಡ್ಕೊಂಡು ಎಲ್ಲ ಮರ್ತು ಕೂತಿದ್ದಾನೆ. ನಾಳೆನೇ ನನ್ನ ತಂಗಿ ಬರ್ಡೇ ಕಣೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅಷ್ಟೇ ತಾನೇ, ಇದಕ್ಕೆ ನಾನು ಐಡಿಯಾ ಕೊಡ್ತೀನಿ ಶಾರದಾ, ಏನು ಯೋಚನೆ ಮಾಡಬೇಡ. ಅಣ್ಣ ನೀನೇನಾದ್ರೂ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟು ಮರ್ತೋಗಿರೋದನ್ನೆಲ್ಲ ನೆನಪಾಡ್ಸಕ್ಕೆ. ಅಯ್ಯೋ ದೊಡ್ಡಿ, ನೀನು ಸಿನಿಮಾಗಳಲ್ಲೆಲ್ಲ ನೋಡಿಲ್ವಾ? ಹಳೆ ಘಟನೆಗಳನ್ನೆಲ್ಲ ಮತ್ತೆ ರೀಕ್ರಿಯೇಟ್ ಮಾಡಿದ್ರೆ ನೆನಪು ಮತ್ತೆ ಬರುತ್ತೆ. ಅದಕ್ಕೆ ಅವ್ನು ನಮ್ಮ ಜೊತೆ ಆಟ ಆಡಿರೋದು, ಮಾತಾಡಿರೋದನ್ನೆಲ್ಲ ಮತ್ತೆ ನೆನಪಿಸೋಣ. ಹೋಗಿರೋ ನೆನಪು ತಾನಾಗೆ ಬರುತ್ತೆ. ಹೇಗೋ ಅಣ್ಣ, ಅವನಿಗೆ ನೆನಪು ಬಂದು ನನ್ನ ದುಡ್ಡು ನನಗೆ ಬಂದರೆ ಸಾಕು. ಅಣ್ಣ ಅಲ್ಲಿ ರಾಮು. ರಾಮು ಬಾರೋ ಇಲ್ಲಿ. ಯಾರು ನೀವೆಲ್ಲ? ಹಳೇದೆ ಅಲ್ಲ, ನಂಗೆ ಮರ್ತೋಗಿದೆ. ಬೇಜಾರು ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಯಾರು ಅಂತ ಪರಿಚಯ ಮಾಡ್ತೀರಾ? ಅಮ್ಮ ಹೇಳಿದ್ರು ನನ್ನ ತಲೆಗೆ ಏಟು ಬಿದ್ದು ಹಳೇದೆಲ್ಲ ಮರ್ತೋಗಿದೆ ಅಂತ. ಪಾಪ ಚಿಕ್ಕ ಪಾಪು ಥರ ಮೊದಲಿಂದ ಕಲಿಬೇಕು. ನೀನೇನು ಯೋಚನೆ ಮಾಡಬೇಡ ರಾಮು, ನೀನು ಮರ್ತಿರೋದೆಲ್ಲ ನಾವು ಜ್ಞಾಪಿಸ್ತೀವಿ. ನೀನು ಮರ್ತಿರೋದ್ರಿಂದ ಯಾರಿಗೆ ಲಾಭ ಆಗಿದೆಯೋ ಯಾರಿಗೆ ನಷ್ಟ ಆಗಿದೆಯೋ ಗೊತ್ತಿಲ್ಲ. ಆದರೆ ನನಗೊಂದು ಅಯ್ಯೋ ನಿನ್ ಗೋಲ್ ಆಮೇಲೆ ಇಟ್ಕೊ, ಮೊದಲು ಇವನಿಗೆ ನೆನ್ಪು ಮಾಡಕ್ಕೆ ಟ್ರೈ ಮಾಡೋಣ. ಫಸ್ಟ್ ನಾನೇ ಟ್ರೈ ಮಾಡ್ತೀನಿ. ರಾಮು, ನಾನು ನೀನು ನಮ್ಮ ಅಜ್ಜಿ ಊರಿಗೆ ಹೋಗಿದ್ದು, ಅಲ್ಲಿ ಎಮ್ಮೆ ಮೇಲೆ ಸವಾರಿ ಮಾಡಿದ್ದು, ಎಮ್ಮೆ ನಮ್ಮಿಬ್ರು ನೆತ್ತಿ ಬಿಸಾಕಿದ್ದು, ನೀನು ಸಗಣಿ ಮೇಲೆ ಹೋಗಿ ಬಿದ್ದು ಅಳ್ತಿದ್ದು, ಇದೆಲ್ಲ ನೆನಪು ಇದೆಯಾ ನಿನಗೆ? ಇವಾಗ ನೀವು ನನ್ನ ಹೆಸರು ಹೇಳಿದ ನನಗೆ ನೆನಪಿಲ್ಲ. ಇನ್ನು ಅಜ್ಜಿ, ಊರು, ಎಮ್ಮೆ, ಸಗಣಿ ಅದೆಲ್ಲ ನೆನಪಿರ್ತಾ ಹೇಳು? ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೀನೋ ಗೊತ್ತಾಗ್ತಿಲ್ಲ. ನಿಮ್ಮಂಥ ಒಳ್ಳೆ ಫ್ರೆಂಡ್ಸ್ಗಳನ್ನ ಮರೆಯೋಗಾಯ್ತು. ಬೇಜಾರಾಗ್ತಿದೆ ಫ್ರೆಂಡ್, ಬೇಜಾರಾಗ್ತಿದೆ. ಬೇಜಾರು ಮಾಡ್ಕೋಬೇಡ ಅಣ್ಣ, ನಾನಿವಾಗ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳು. ನಾನು ನೀನು ಸ್ಕೂಲಿಂದ ಬರಬೇಕಾದ್ರೆ ಒಂದು ನಾಯಿಗೆ ಆಕ್ಸಿಡೆಂಟ್ ಆಗಿತ್ತ. ಅದಕ್ಕೆ ಕಾಲಿಗೆ ಪೆಟ್ಟಾಗಿತ್ತು. ನಾನು ನೀನು ಹೋಗಿ ಹಾಸ್ಪಿಟಲ್ಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಅದು ಯಾವಾಗ ಹಿಂದೆ ಸುತ್ತಾ ಇತ್ತು. ಆ ನಾಯಿ ಕಂಡ್ರೆ ನಿಂಗೂ ತುಂಬ ಇಷ್ಟ. ಆ ನಾಯಿಗೆ ನೀನು ಲಕ್ಕಿ ಅಂತ ಹೆಸರಿಟ್ಟಿದ್ದೆ, ನೆನಪಾಯ್ತಾ? ಯಾವ ನಾಯಿ, ಯಾವ ಟ್ರೀಟ್ಮೆಂಟು? ನೀನು ಹೇಳ್ತಾ ಇರೋ ಸೀನು ನಂಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಆ ನಾಯಿಗೆ ಹಾಸ್ಪಿಟಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ದು, ಅದ್ರದ್ದಾದ್ರೂ ಫಲ ಸಿಗಬಾರ್ದ ನನಗೆ? ಆ ನಾಯಿಗೆ ಲಕ್ಕಿ ಅಂತ ಹೆಸರಿಟ್ಟಿರೋ ನಾನು ಅನ್ಲಕ್ಕಿ. ಇವರಿಗೆ ಎಮ್ಮೆ ನಾಯಿ ಅಂತ ಹೇಳ್ತಾ ಇದ್ರೆ ನಿಮ್ಗೆ ಯಾವಾಗ ನೆನಪರುತ್ತೆ ಹೇಳು? ನಾನು ಹೇಳ್ತೀನಿ ಕೇಳು ರಾಮು. ನಾನು ನೀನು ಚೆಸ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಅದ್ರಲ್ಲಿ ನೀನು ಫಸ್ಟ್ ಪ್ರೈಸ್ ತಗೊಂಡು ಎಲ್ಲರೂ ನಿನ್ನ ಹೊಗಳ್ತಾ ಇದ್ರು, ನೆನಪಿದ್ಯಾ? ಸ್ವಲ್ಪ ನೆನಪು ಬರ್ತಿದೆ. ಆಮೇಲೆ ನೀನು ಚೆನ್ನಾಗಿ ಓದ್ತಿ ಅಂತ ನಿನ್ನ ಕ್ಲಾಸ್ ಲೀಡರ್ ಮಾಡಿದ್ದು, ನಾನು ಜಾಸ್ತಿ ಮಾತಾಡ್ತೀನಿ ಅಂತ ನೀನು ನನ್ನ ಬೆಂಚ್ ಮೇಲೆ ನಿಲ್ಲಿಸಿದ್ದು. ಹೌದು, ಅದು ಮರೆಯೋಕ್ಕೆ ಆಗಲ್ಲ. ಆ ಇನ್ಸಿಡೆಂಟು ಸ್ವಲ್ಪ ನೆನಪಾಗ್ತಿದೆ. ನನ್ನ ತಂಗಿ ಬರ್ತಡೇಗೆ ಅಂತ ನಾನು ಕೂಡಿದ ಹಣನ ನೀನು ಕೊಟ್ಟಿದ್ದು, ಅದನ್ನ ನೀನು ನನ್ನ ನಾಳೆ ಕೊಡಬೇಕು, ನೆನಪಾಯ್ತಾ? ಇದು ನೆನಪಿಂದೇನು, ಕನ್ಸಲು ಮರೆಯೋಕ್ಕಾಗಲ್ಲ. ಅಂದರೆ ಆವಾಗಲೇ ಹೇಳಿದ್ನಲ್ಲ ಸ್ವಲ್ಪ ನೆನಪಿರ್ತಿದೆ ಅಂತ. ಈಗ ಅದು ಮರ್ತೋಯ್ತು. ನೀವು ಯಾರು ಅಂತ ಗೊತ್ತಿಲ್ಲ, ನೀವು ಹೇಳ್ತಾ ಇರೋ ವಿಷಯನೂ ನೆನಪು ಬರ್ತಿಲ್ಲ. ಅಯ್ಯೋ, ನಾನು ನಿನ್ ಕೊಡಕ್ಕೆ ಅಂತ 100 ರೂಪಾಯಿ ತಂದಿದ್ದೆ, ಅಲ್ಲೆಲ್ಲ ಬಿದ್ದಿರ್ಬೇಕು, ಸ್ವಲ್ಪ ನೋಡ್ಕೊಂಬ ಫ್ರೆಂಡ್. ನನಗೇನೋ ಇವನು ಯಾಕೋ ಡ್ರಾಮಾ ಮಾಡ್ತಿದ್ದಾನೆ ಅನ್ನಿಸ್ತಿದೆ. ಇವನ್ನ ಸುಮ್ಮನೆ ಬಿಡಬಾರ್ದು. ಈಗ ನೋಡಿ ಹೇಗೆ ಲಾಕ್ ಮಾಡ್ತೀನಿ ಅಂತ. ಅಲ್ಲಿ ಯಾವುದೋ ದುಡ್ಡು ಬಿಟ್ಟಿರಲಿಲ್ಲ ಫ್ರೆಂಡ್. ರಾಮು,
ನಮ್ಮ ಎಲ್ಲ ಪ್ರಯತ್ನನೂ ವ್ಯರ್ಥ ಆಯಿತು. ನಾನು ಸಿನಿಮಾಗಳಲ್ಲಿ ನೋಡಿದ್ದೀನಿ, ಪೆಟ್ಟು ಬಿದ್ದಿರೋ ಜಾಗಕ್ಕೆ ತಿರ್ಗಾ ಪೆಟ್ಟು ಬಿದ್ದರೆ ಎಲ್ಲ ನೆನ್ಪು ಬರುತ್ತಂತೆ. ಇರು, ನಿಂಗೆ ದೊಡ್ಡ ಕೋಲ್ ತೊಗೊಂಡು ಬಂದು ತಲೆಬುಡೆ ಹೊಡಿತೀನಿ, ಅವಾಗೆಲ್ಲ ನೆನ್ಪು ಬರುತ್ತೆ. ಅಯ್ಯೋ ಬೇಡ ಬೇಡ, ನನಗೆಲ್ಲ ನೆನಪಿದೆ. ನಾಳೆ ಅವಳಿಗೆ ದುಡ್ಡು ಕೊಡೋ ಸಂಕಟಕ್ಕೆ ಮರುವಿನ ಡ್ರಾಮಾ ಮಾಡಿದೆ. ಆ ದುಡ್ಡಲ್ಲಿ ಏನೇನೋ ತಗೋಬೇಕು ಅನ್ಕೊಂಡಿದ್ದೆ. ಸಾರಿ ಶಾರದಾ. ಏನು ಡ್ರಾಮಾ ಮಾಡ್ತೀಯಾ? ನಿನ್ನ ನಂಬಿ ದುಡ್ಡು ಕೊಟ್ರೆ ನಂಗೆ ಮೋಸ ಮಾಡ್ತೀಯಾ? ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಎಷ್ಟು ಡ್ರಾಮಾ ಮಾಡ್ತೀಯ ನೀನು? ನಿನ್ನ ಎಲ್ಲರೂ ಸೇರ್ಕೊಂಡು ಜೋಳದ ರೊಟ್ಟಿ ತಡ್ದಂಗೆ ತಟ್ಬಿಡ್ರಲ್ಲಪ್ಪ. ಯಾರು ಯಾರು ಸತಿ ಇಂಡಿಯಾ ಓಡ್ಕೊಂಡ್ಬಿಟ್ಟಿತ್ತು ಅಲ್ವೇನೋ. ಒಳ್ಳೋಡು ಗೋವಿಂದನ ಬರ್ತಿದ್ದಾನೆ. ಅಯ್ಯೋ, ಅವನ ಜೊತೆ ಮಾತಾಡೋದು ನಾ ಫಿಟ್ಟಿಂಗ್ ಪಂಕಜ ನೋಡಿದ್ರೆ ಅಷ್ಟೇ. ಮೊದಲಿಂದ ಎಸ್ಕೇಪ್ ಆಗ್ಬೇಕು. ಬನ್ನಿ ಬನ್ನಿ. ನಿಂತ್ಕೊಳ್ಳಿ, ಅಲ್ಲಿಂದ ಕರಿತಿದ್ದೀನಿ, ಹಾಗೆ ಹೋಗ್ತಿದ್ದೀರಲ್ಲ. ಇಲ್ಲ ಅಣ್ಣ, ನಿಜವಾಗ್ಲೂ ಕೇಳಿಸಿಲ್ಲ. ಇಲ್ಲ ಅಂದ್ರೆ ನಿಂತ್ಕೋತಿದ್ವಿ. ಅಂದ್ರೆ ನಿಮ್ 3 ಜನಕ್ಕೂ ಕಿವಿ ಕೇಳಿಸಲ್ಲ. ಗೋವಿಂದಣ್ಣ ಕೆಲವೊಂದು ಸಲ ಕೇಳಿಸಿದ್ರು ಕೇಳಿಸ್ತಾ ಇರೋದು. ನಮಗೂ ಒಳ್ಳೇದು, ನಿಮಗೂ ಒಳ್ಳೇದು. ನಿಮ್ಮ ಹತ್ರ ಮಾತಾಡೋದೇನಾದ್ರು ಆ ಫಿಟ್ಟಿಂಗ್ ಪಂಕಜ ನೋಡಿದ್ರೆ ಅಷ್ಟೇ ನಮ್ಮ ಕತೆ. ಬನ್ನಿ ಬನ್ನಿ ಹೋಗೋಣ. ನಿಂತ್ಕೊಳ್ಳಿ, ಫಿಟ್ಟಿಂಗ್ ಪಂಕಜನ ಯಾರು ಅವಳು? ನಾನ್ ನಿಮ್ ಜೊತೆ ಮಾತಾಡೋದ್ರಿಂದ ಅವಳಿಗೇನ್ ಕಷ್ಟ? ಅಣ್ಣ ಅವಳು ತುಂಬಾ ಡೇಂಜರ್ ಅಣ್ಣ. ಸತ್ಯನ ಸುಳ್ಳು ಮಾಡ್ತಾಳೆ, ಸುಳ್ಳುನ ಸತ್ಯ ಮಾಡೋ ಕೆಪಾಸಿಟಿ ಇದೆ ಅಣ್ಣ. ಸುಳ್ಳುನ ಸತ್ಯ ತಲೆ ಮೇಲೆ ಹೊಡೆದಂಗೆ ಹೇಳ್ತಾಳೆ. ಸಾಕು, ಅವಳಿಗೆ ಓವರ್ ಬಿಲ್ಡಪ್ ಕೊಟ್ಟಿದ್ದು. ಅಷ್ಟಕ್ಕೂ ಅವಳೇ ನಿಮ್ ಹಿಂದಿನೇ ಸುತ್ತಾಡ್ತಿರ್ತಾಳ. ಎಲ್ಲೋ ಇರೋ ಅವಳಿಗೆ ಇಷ್ಟೊಂದು ಯಾಕೆ ಹೆದರ್ಕೋಬೇಕು? ಅಣ್ಣ ಅವಳನ್ನ ಅಷ್ಟು ಕೇವಲ ನೋಡ್ಬಿಡು. ಎಲ್ಲೋ ಇದ್ದು ಎಲ್ಲಾನು ತಿಳ್ಕೊತಾಳೆ. ಅವಳಿಗೆ ಯಾಕೆ ನನ್ ಮೇಲೆ ಸೇಡು? ಅಷ್ಟಕ್ಕೂ ನಾನ್ ನಿಮ್ ಜೊತೆ ಮಾತಾಡಿದ್ರೆ ಅವಳಿಗೇನಂತೆ? ನನ್ನಿಂದ ನಿಮ್ಗೆಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಅದನ್ನಾದ್ರೂ ಹೇಳಿ. ಅಣ್ಣ ಅವಳಿಗೆ ನಿಮ್ ಮೇಲೆ ಏನ್ ಕೋಪನೋ ಏನೋ ಗೊತ್ತಿಲ್ಲ. ಅವತ್ತು ನಾನು ನಿಮ್ಮ ಮನೆ ಹತ್ರ ಆಟ ಆಡಕ್ ಬಂದಿದ್ನ, ನನ್ನ ಹತ್ರ 2 ವಾಚ್ ಇತ್ತ, ಅದನ್ನ ನಿನ್ಗೊಂದ್ ಕೊಟ್ಟೆ. ಆ ಪಂಕಜ್ಗೆ ಹೇಗೋ ಗೊತ್ತಾಗಿ ಮನೆಗ್ ಬಂದು ಹೇಳಿದಾಳಂತೆ, ನಿಮ್ ಮಗ ದಾನ ಮಾಡ್ತಿದ್ದಾನೆ, ನಿಮ್ ಕಷ್ಟ ಅರ್ಥ ಆಗ್ತಿಲ್ಲ, 1ಕ್ಕೆ 2 ಸೇರಿಸ್ಕೊಂಡು ಹೇಳಿದಾಳಂತೆ. ಅಮ್ಮ ಹೇಗ್ ಹೊಡೆದ್ರು ಗೊತ್ತಾ? 1ಕ್ಕೆ 2 ಸೇರಿಸ್ಕೊಂಡು ಹೇಳಿದಾಳೆ. ಅಮ್ಮ ಎಷ್ಟು ಹೊಡೆದ್ರು ಗೊತ್ತಾ? ಅಣ್ಣ ನಿಮ್ಗೆ ಹುಷಾರಿಲ್ದಿದ್ದಾಗ ನಾನು ನಿಮ್ಮ ಮನೆಗೆ ಬಂದು ಹೋಮ್ವರ್ಕ್ ಮಾಡ್ಕೊಟ್ನಲ್ಲ, ಅದನ್ನ ನಮ್ಮ ಅಪ್ಪನಿಗೆ ಹೇಳಿದ್ದಾಳೆ. ಗೋವಿಂದಣ್ಣ ಹುಷಾರಾಗೇ ಇದ್ದಾರೆ, ಇವಳೇ ಅವನಿಗೆ ಹೋಮ್ವರ್ಕ್ ಬರ್ಕೊಟ್ಟು ಸೋಮಾರಿ ಮಾಡ್ತಿದ್ದಾಳೆ ಅಂತ ಅಪ್ಪ ನನ್ನ ಕಟ್ಲೆ ಕೋಣೆಯಲ್ಲಿ ಹಾಕಿದ್ರು ಗೊತ್ತಾ? ಅಯ್ಯೋ, ನಿನ್ಗಾದ್ರೆ ಕಟ್ಲೆ ಕೋಣೆಯಲ್ಲಿ ಹಾಕಿದ್ರು. ನಾನು ಯಾವಾಗ್ಲೂ ಹೆಣ್ಣು ಹತ್ರ ಇರ್ತೀನಿ ಅಂತ ಫಿಟ್ಟಿಂಗ್ ಇಟ್ಟು ಕಾಲಿಗೆ ಬಳೆ ಹಾಕೊಟ್ಟೆಲ್ಲ ಮಾಡಿದ್ರು ಗೊತ್ತಾ? ಹೌದಾ, ಇಷ್ಟೆಲ್ಲ ಆಗ್ಬಿಟ್ಟಿದ್ದಾಳ? ಯಾರು ಅವಳು? ಗೋವಿಂದಣ್ಣ ಅಲ್ಲೋಡು ಬಂದೇ ಬಿಟ್ರು. ಗೋವಿಂದಣ್ಣ ನೀನ್ ಸವಾಸ ಮಾಡಿದ್ದಕ್ಕೆ ನಮ್ಮ ಕತೆ ಗೋವಿಂದ. ಓಹೋ, ಇನ್ನೂ ಈ ಗೋವಿಂದಣ್ಣ ಸವಾಸ ಬಿಟ್ಟಿಲ್ಲ ಅಲ್ವಾ ನೀವು? ಇಷ್ಟಾದ್ರೆ ಈ ಫಿಟ್ಟಿಂಗ್ ಪಂಕಜನ್ನ ಭಯ ಇಲ್ಲ ಅಲ್ವಾ ನಿಮ್ಗೆ? ಈ 1/2 ಲೀಟರ್ ವಾಟರ್ ಬಾಟಲ್ಗ ನೀವೆಲ್ಲ ಹೆದರ್ಕೋತಿದ್ದು? ಚೋಟ್ ಮೆಣಸಿನ್ಕಾಯಿ ಎಲ್ಲ ನಿನ್ಗೆ ಹೆದರ್ಕೋಬೇಕಾ? ಮೆಣಸಿನ್ಕಾಯಿನ ಕಣ್ಗೆ ಇಟ್ಕೊಂಡು ನೋಡು, ಗೊತ್ತಾಗುತ್ತೆ. ಇಷ್ಟಾದ್ರೆ ನೀನ್ ಅಂಕನ ಬಿಟ್ಟಿಲ್ಲ ಅಲ್ವಾ? ಓಹೋ, ಏನೋ ಚಿಕ್ಕವಳು ಅಂತ ಸುಮ್ಮನಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ. ಅಷ್ಟಕ್ಕೂ ನೀನ್ ಯಾರು? ನಿನ್ಗೆ ನನ್ನ ಮೇಲೆ ದ್ವೇಷ? ನಿಮ್ಮ ಮನೆ ಪಕ್ಕ ಪರಿಮಳ ಇದ್ದಾಳಲ್ಲ, ಅವರು ನನ್ನ ಫ್ರೆಂಡು. ಅವಳು ಓದಲ್ಲ ಬರೆಯಲ್ಲ, ಬರೀ ಆಟ ಆಡ್ತಿರ್ತಾಳೆ ಅಂತ ಅವ್ರ ಅಮ್ಮನ ಕೈಲಿ ಓಡಿಸಿದ್ಯಂತೆ. ಅವಳು ಸೈಕಲ್ ನೋಡಿದವಾಗ ಕಾಲಿಗೆ ತಾಕ್ಸು ಅಂತ ಸೈಕಲ್ ನಿಂತಿ ಮರ ಬೀಸಾಕ್ತಂತೆ. ಇಷ್ಟೆಲ್ಲ ಮಾಡಿರೋ ನಿಮ್ಗೆ ಯಾರು ಫ್ರೆಂಡ್ಸ್ ಇರ್ಬಾರ್ದು ಅಂತ ಮಾಡ್ದೆ. ಅಯ್ಯೋ, ಎಷ್ಟು ಚಿಕ್ಕ ಮಿಸ್ಟೇಕ್, ಇಷ್ಟೆಲ್ಲ ಮಾಡಿದ್ಯಾ? ನಾನು ಈ ಅಣ್ಣ ದೊಡ್ಡ ಅನ್ಯಾಯ ಮಾಡಿದ್ದಾನೆ ಅನ್ಕೊಂಡಿದ್ದೆ. ನೋಡು ಪಂಕಜ, ಗೋವಿಂದಣ್ಣ ನಿನ್ನ ಫ್ರೆಂಡ್ಗೆ ಒಳ್ಳೆಯದನ್ನೇ ಮಾಡಿದ್ದಾನೆ. ಅವಳಿಗೆ ಓದಿಸೋದು, ಬರ್ಸೋದು, ಒಳ್ಳೊಳ್ಳೆ ಕಥೆಗಳನ್ನ ಹೇಳೋದು ಎಲ್ಲ ಮಾಡಿದ್ದಾನೆ. ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ? ಹೌದು, ಅವನು ತುಂಬಾ ಕೇರ್ ಮಾಡ್ತಾನೆ. ನನ್ ತಂಗಿ ಅಂತ ಹೋಗಿ ಅವನ ಮೇಲೆ ಫಿಟ್ಟಿಂಗ್ ಇಟ್ಟಿ ತಪ್ಪು ಮಾಡಿದ್ಯಾ. ಇಲ್ದೇ ಇರೋದ್ಮೇಲೆ ಹೋಗಿ ಇವನ್ ಮೇಲೆ ಫಿಟ್ಟಿಂಗ್ ಇಟ್ಟಿದ್ಯಲ್ಲ, ತಪ್ಪು ಮಾಡಿದೆ ಪಂಕಜ. ಹೌದು, ಇವರೆಲ್ಲರೂ ಹೇಳಿದಷ್ಟು ನಿಜ. ಪರಿಮಳ ನನ್ನ ತಂಗಿ ಇದ್ದಂಗೆ. ಅವಳು ತಪ್ಪು ಮಾಡಿದಾಗ್ಲೆಲ್ಲ ಬುದ್ಧಿ ಹೇಳೋದು ನನ್ನ ಕರ್ತವ್ಯ. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಬಿಡು, ನೀನು ಇನ್ನೂ ಚಿಕ್ಕವಳು. ಮುಂದೊಂದು ದಿವಸ ನಿನ್ಗೆಲ್ಲ ಅರ್ಥ ಆಗುತ್ತೆ. ಅಣ್ಣ, ನೀನು ಹೇಳಿದ್ದೆಲ್ಲ ನನ್ಗೆ ಅರ್ಥ ಆಯ್ತು. ನಾನು ಇನ್ನು ಮುಂದೆ ನಿನ್ನ ಬಗ್ಗೆ ಫಿಟ್ಟಿಂಗ್ ಇಡಲ್ಲ.
ನಾನ್ ಮಾಡೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು.